ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಗಾಂಧೀಜಿ ಹುತಾತ್ಮ ದಿನದ ಅಂಗವಾಗಿ ಸಿಪಿಐಎಂ ಪಕ್ಷದ ಸಾಮೂಹಿಕ ಸಂಘಟನೆಗಳಿಂದ ಸೌಹಾರ್ದ ಸಂಕಲ್ಪ ದಿನ ಆಚರಣೆ. ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದಿಂದ ಮಹಿಳಾ ಸಹಕಾರ ಸಂಘದ ಸದಸ್ಯರಿಗೆ ಬಡ್ಡಿ ರಹಿತ ಸಾಲ ವಿತರಣೆ. ಸ್ಪರ್ಶ ಕುಷ್ಠರೋಗದ ಕಳಂಕ ತಾರತಮ್ಯ ಹೋಗಿಸಲು ಸಮುದಾಯದಲ್ಲಿ ಜಾಗೃತಿ ಅಗತ್ಯ. ಡಾಕ್ಟರ್ ಅಯ್ಯನಗೌಡ. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಬಳ್ಳಾರಿ ಜಿಲ್ಲಾಧ್ಯಕ್ಷರಾಗಿ ಯೋಗಗುರು ಎಂ ಭಾಸ್ಕರ್ ಆಯ್ಕೆ. ಜನವರಿ 31ಕ್ಕೆ ಅಕ್ರಮ ಕಳ್ಳ ಸಾಗಾಣಿಕೆ ವಿರೋಧಿಸಿ ಮೌನ ಜಾಥಾ. ಶರಣಪ್ಪ ಬರ್ಸಿ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಜನವರಿ 30 ಮಹಾತ್ಮ ಗಾಂಧೀಜಿ ದೇಶದ ಐಕ್ಯತೆಗಾಗಿ, ಕೋಮು ಸೌಹಾರ್ದತಾ ಮೌಲ್ಯಗಳಿಗಾಗಿ ಜೀವ ತೆತ್ತರು. ಈ ದಿನದಂದು ಸೌಹಾರ್ದ ಪರ ಸಂದೇಶದೊಂದಿಗೆ ನಾವೆಲ್ಲ ಮತ್ತೊಮ್ಮೆ ಒಂದುಗೂಡಬೇಕಾಗಿದೆ. ರಾಜ್ಯಾದ್ಯಂತ ಸೌಹಾರ್ದ ಸಂಕಲ್ಪ ದಿನಾಚರಣೆ ನಡೆಯುತ್ತಿದೆ. ನಗರದಲ್ಲಿ ಸಿಪಿಐಎಂ ಪಕ್ಷದ ಸಾಮೂಹಿಕ ಸಂಘಟನೆಗಳು ಸೇರಿ ವಿಚಾರ ಸಂಕಿರಣ ಹಾಗೂ ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡಿದ್ದವು. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ, ಅಕ್ಷರ ದಾಸೋಹ ಬಿಸಿ ಊಟ ನೌಕರರ ಸಂಘ, ಕರ್ನಾಟಕ ರಾಜ್ಯ ಹಮಾಲಿ ಕಾರ್ಮಿಕರ ಫೆಡರೇಷನ್, ಸಮುದಾಯ ಕರ್ನಾಟಕ ಸಂಘಟನೆಗಳು ಸೇರಿಕೊಂಡು ಸೌಹಾರ್ದ ಮತ್ತು ಗಾಂಧಿ ಕುರಿತು ಹಾಗೂ ವಿ.ಬಿ. ಗರಾಮ್ಜಿ ಕುರಿತು ವಿಚಾರಗೋಷ್ಠಿ ನಡೆಸಲಾಯಿತು. ಸೌಹಾರ್ದತೆ ಮತ್ತು ಗಾಂಧೀಜಿ ಕುರಿತು ಮಾತನಾಡಿದ ಸಮುದಾಯ ಸಂಘಟನೆಯ ಅಧ್ಯಕ್ಷರಾದ ಶರಭಣ್ಣ ನಾಗಲಾಪುರ್ ಅವರು, ಶಾಂತಿ ಮತ್ತು ಸೌಹಾರ್ದತೆಗಳು ಯಾವುದೇ ಸಮಾಜದ ಪ್ರಗತಿಯ ಅಡಿಗಲ್ಲುಗಳು. 10 ಮತಧರ್ಮಗಳು, 100 ಪಂಥಗಳು, ಸಾವಿರಾರು ಜಾತಿ ಭಾಷೆಗಳನ್ನುಳ್ಳ ಈ ಬಹುತ್ವದ ನಾಡಿನಲ್ಲಿ ಸಾರ್ವಜನಿಕ ಜೀವನದಲ್ಲಿ ಜಾತಿ, ಮತ, ಪಂಥಗಳ ಗಡಿಗಳನ್ನು ಮೀರಿ ಯೋಚಿಸುವ ಸಾಮೂಹಿಕ ವಿವೇಕ ನಮ್ಮ ಸಮಾಜದ ಅನಿವಾರ್ಯ ಅಗತ್ಯ. ಸುಮಾರು 150 ವರ್ಷಗಳನ್ನು ಮೀರಿದ ದೇಶದ ಮಹಾನ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಟ್ಟಿಗೊಂಡ ನಾವು ಭಾರತೀಯರು ಎಂಬ ಐಕ್ಯತೆ ಭಾವ ಇಂದು ಏನಾಗುತ್ತಿದೆ ಎಂದು ನೋಡಿದಾಗ ನಿಜಕ್ಕೂ ದುಃಖವಾಗುತ್ತದೆ. 3/4 ಶತಮಾನದ ಸ್ವಾತಂತ್ರ್ಯದ ನಂತರ ಭಾರತ ಎತ್ತ ಚಲಿಸುತ್ತಿದೆ ಎಂದು ನೋಡುವಾಗ ಆತಂಕ ಮೂಡುತ್ತದೆ. ಜಾತಿ ಮತಗಳ ಹೆಸರಿನಲ್ಲಿ ಸಮಾಜದ ಶಾಂತಿ ಸಹಬಾಳ್ವೆಯನ್ನು ಕದಡುವ ಸಂಕುಚಿತವಾದಿ ಛಿದ್ರಕಾರಿ ಶಕ್ತಿಗಳು ಸಮಾಜದಲ್ಲಿ ಮೇಲುಗೈ ಸಾಧಿಸುತ್ತಿರುವ ಪರಿಸ್ಥಿತಿಯಲ್ಲಿ ಭಾರತ ಇಂದು ಸಿಲುಕಿದೆ. ಹಸಿವು, ಅನಕ್ಷರತೆ, ಬಡತನ, ನಿರುದ್ಯೋಗ ಮುಂತಾದ ಬದುಕಿನ ಭವಣೆಗಳನ್ನು ಬಗೆಹರಿಸಿಕೊಂಡು ಹೋಗಲು ಹೆಣಗುತ್ತಿರುವ ಜನರ ಐಕ್ಯತೆಯನ್ನು ಒಡೆಯುವುದೇ ನಿತ್ಯ ಕೃತ್ಯಗಳನ್ನಾಗಿಸಿಕೊಂಡ ಹಲವು ಶಕ್ತಿಗಳು ಅವಿರತವಾಗಿ ಕೆಲಸ ಮಾಡುತ್ತಿವೆ. ಹಿಂಸೆಯ ಮಾತುಗಳು ಎಲ್ಲೆಲ್ಲೂ ಮೆರೆಯುತ್ತಿವೆ. ದ್ವೇಷದ ಕಿಡಿಗಳು ನಿರಂತರ ಸಿಡಿಯುತ್ತಿವೆ. ವಿವೇಕಹೀನ ಮತಾಂಧತೆ ಸಮಾಜವನ್ನು ಆವರಿಸಿಕೊಳ್ಳುತ್ತಿದೆ. ಇಂತಹ ಸನ್ನಿವೇಶದಲ್ಲಿ ಮತ್ತೊಮ್ಮೆ ನಮ್ಮ ದೇಶ ಭಾರತ ಮತ್ತೆ ಅಂತಹುದೇ ವಿಭಜನೆಯ ದಳ್ಳುರಿಗೆ ಬಲಿಯಾಗಬಾರದು. ಸೌಹಾರ್ದಪರ ಸಂದೇಶದೊಂದಿಗೆ ನಾವೆಲ್ಲರೂ ಮತ್ತೊಮ್ಮೆ ಒಂದುಗೂಡಬೇಕಿದೆ ಎಂದರು. ಮನ್ರೇಗಾ ಹಿಂಪಡೆದು ವಿ.ಬಿ. ಗರಾಮ್ಜಿ ತಂದಿರುವ ಕೇಂದ್ರ ಬಿಜೆಪಿ ಸರ್ಕಾರ ಮಹಾತ್ಮ ಗಾಂಧಿ ಹೆಸರು ಬದಲಿಸುವ ಮೂಲಕ ಮಹಾತ್ಮ ಗಾಂಧಿಗೆ ಅಪಮಾನ ಮಾಡಿದೆ. ಮನ್ರೇಗಾದಲ್ಲಿರುವ ಬಹುಮುಖ್ಯ ಭಾಗವಾದ ಉದ್ಯೋಗದ ಹಕ್ಕನ್ನೇ ಹೊಸ ಯೋಜನೆ ಕಸಿದುಕೊಂಡಿದೆ. ಗ್ರಾಮ ಪಂಚಾಯಿತಿಯ ಸದಸ್ಯರ ಹಕ್ಕನ್ನೇ ಮೊಟಕುಗೊಳಿಸಿ ಕೆಲಸ ಸೂಚಿಸುವ ಹಕ್ಕನ್ನು ಕಸಿದುಕೊಂಡು ಏಜೆನ್ಸಿಗೆ ನೀಡುವ ಕೆಲಸ ಮಾಡುತ್ತಿದೆ. 125 ದಿನಗಳಿಗೆ ಮಾನವ ದಿನಗಳನ್ನು ಹೆಚ್ಚಿಸಿದ್ದೇ ದೊಡ್ಡ ಸಾಧನೆ ಎನ್ನುವಂತೆ ಇದರಲ್ಲಿನ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವುದಾಗಿ ಬಿಜೆಪಿಗರು ಯೋಜನೆ ಪರವಾಗಿ ಮಾತನಾಡುತ್ತಾರೆ. ಭ್ರಷ್ಟಾಚಾರದ ಹೆಸರು ಬದಲಿಸಿದ ತಕ್ಷಣ ಹೋಗುತ್ತದೆಯೇ? ಕೇಂದ್ರ ಸರ್ಕಾರದ ಮೊದಲಿದ್ದ ಹಂಚಿಕೆ ಕಡಿಮೆ ಮಾಡಿದರೆ ಎಲ್ಲವೂ ಸರಿ ಹೋಗಲು ಸಾಧ್ಯವೇ? ಕೂಲಿಕಾರರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳುವ ಈ ಯೋಜನೆ ವಿರೋಧಿಸಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಬಸವಂತರಾಯಗೌಡ ಕಲ್ಲೂರು ಹೇಳಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂ ಗೋಪಾಲಕೃಷ್ಣ ವಹಿಸಿದ್ದರು. ನಂತರ ಮಹಾತ್ಮ ಗಾಂಧಿ ವೃತ್ತಕ್ಕೆ ತೆರಳಿ ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ವಿ.ಬಿ. ಗರಾಮ್ಜಿ ಹಿಂಪಡೆಯಲು ಒತ್ತಾಯಿಸಿ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆಗಳ ಮುಖಂಡರು, ಮನ್ರೇಗಾ ಮೇಟಿಗಳು ಹಾಜರಿದ್ದರು. ಸ್ಥಿತಿ, ಕಾರ್ಯಾಂಗಕ್ಕೆ ಹೋದ್ರೂ ನ್ಯಾಯ ಸಿಗಲಾದ ಸ್ಥಿತಿ, ಇವಾಗ ಶಾಸಕರುಗಳು ಸಹಿತ ಏನಪ್ಪ ಅಂದ್ರೆ ಕಾನೂನುಗಳು ಮಾಡ್ತಾ ಹೋದ್ರೆ ಸಹಿತ ಯಾರಿಗೂ ಪ್ರಯೋಜನ ಆಗ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇವತ್ತು ನಮಗೆ ಕಾಣ್ತಾ ಇಲ್ಲ. ಅಂದರೆ ಇವತ್ತು ಸಹಿತ ಇಲ್ಲೇ ನಮ್ಮಲ್ಲಿ ನೋಡ್ತಾ ಇದ್ವಿ. ಏನು ನೋಡ್ತಾ ಇದ್ದೀವಿ? ಜನಗಳನ್ನು ಪ್ರತ್ಯೇಕ ಮಾಡ್ತಕ್ಕಂಥದ್ದು. ಇವರು ನಮ್ಮವರಲ್ಲ, ಇವರು ಹೊರಗಿನವರಿಂದ ಬಂದರು, ಮುಸ್ಲಿಮರು ಹೊರಗಿನಿಂದ ಬಂದಾರ ತತ್ವವನ್ನು ಇಟ್ಕೊಂಡು, ಅಂದರೆ ತಮ್ಮ ಸಿದ್ಧಾಂತವನ್ನು ಇಟ್ಕೊಂಡು ಇವತ್ತೇನಪ್ಪ ಅಂದ್ರೆ ಆಡಳಿತ ಮಾಡ್ತಕ್ಕಂಥವ್ರು ಮೈನಾರಿಟಿ ಜನಗಳಿಗೆ
ದುಡ್ತಕ್ಕಂಥ ಜನಗಳು ಅವರು ಏನಪ್ಪ ಅಂದ್ರೆ ಸ್ಪಷ್ಟವಾದ ನೀತಿಯನ್ನು ಅನುಸರಿಸಿದ್ದಾರೆ. ಏನು ಅವರು ನಮ್ಮ ದೇಶದಲ್ಲ ಅಲ್ಲ, ಸಾವಿರಾರು ವರ್ಷಗಳಿಂದ ಈ ನಮ್ಮ ದೇಶದಲ್ಲಿ ಬದುಕಿರ್ತಕ್ಕಂಥ ಜನಗಳಿಗೆ ನಮ್ಮ ದೇಶದಲ್ಲ ಅಲ್ಲ ಅಂತಕ್ಕಂಥದ್ದು. ತಾಲೂಕಿನ ಕೆ ಬಸಾಪುರ ಗ್ರಾಮದಲ್ಲಿ ಕ್ಷೀರ ಸಂಜೀವಿನಿ ಹಂತ 5 ಅಡಿಯಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಸದಸ್ಯರಿಗೆ 500 ರಾಸುಗಳ ಖರೀದಿಗೆ ತಲಾ 46,000 ರೂಪಾಯಿಗಳಂತೆ ಬಡ್ಡಿ ರಹಿತ ಸಾಲವನ್ನು ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಬಳ್ಳಾರಿಯಿಂದ ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದ ನಿರ್ದೇಶಕರುಗಳಾದ ಸೀತಾರಾಮ್ ಲಕ್ಷ್ಮಿ ಮತ್ತು ಬಿ ಪ್ರವೀಣ್ ಕುಮಾರ್ ಅವರು ಹೈನುಗಾರಿಕೆಗಾಗಿ ಹಸುಗಳನ್ನು ಖರೀದಿಸಲು ಚೆಕ್ಕುಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿ ಸಮೂಹ ಆರೋಗ್ಯ ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನು ತಿಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಮಮತಾ ಮತ್ತು ರಾಯಚೂರು ಜಿಲ್ಲೆ ವಿಸ್ತರಣಾಧಿಕಾರಿಗಳು ಸತ್ಯನಾರಾಯಣ್ ಹಾಗೂ ಮಸ್ಕಿ ತಾಲೂಕಿನ ವಿಸ್ತರಣಾಧಿಕಾರಿಗಳು ನಾಗಪ್ಪ, ಪಶುವೈದ್ಯಾಧಿಕಾರಿಗಳು ಡಾಕ್ಟರ್ ಸಂಗಮೇಶ್ ಮತ್ತು ಸಂಘದ ಎಲ್ಲ ನಿರ್ದೇಶಕರು, ಗ್ರಾಮದ ಹಿರಿಯರು ಹಾಜರಿದ್ದರು. ಜನವರಿ 30ರಿಂದ ಫೆಬ್ರವರಿ 13ರವರೆಗೆ ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನ ನಡೆಯುತ್ತಿದ್ದು, ಸಾರ್ವಜನಿಕರು ಭಯಪಡದೆ ಮೂಢನಂಬಿಕೆಗೆ ಒಳಗಾಗದೆ ಕುಷ್ಠರೋಗದ ಲಕ್ಷಣ ಅರಿತು ಸರಿಯಾದ ಚಿಕಿತ್ಸೆ ಪಡೆದರೆ ಗುಣಮುಖರಾಗುತ್ತಾರೆ. ಇದು ದೇವರ ಶಾಪವಲ್ಲ, ಇದೊಂದು ಸೂಕ್ಷ್ಮಾಣು ಜೀವಾಣುಗಳಿಂದ ಬರುವ ಕಾಯಿಲೆ ಎಂದು ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಐನ್ಗೂಡ ಹೇಳಿದರು. ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜನವರಿ 30ರಂದು ಶುಕ್ರವಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಶತಮಾನಗಳಿಂದಲೂ ಸಮುದಾಯದಲ್ಲಿರುವ ಕುಷ್ಠರೋಗವನ್ನು ನಿರ್ಮೂಲನೆ ಮಾಡಲು ದೇಹದ ಮೇಲಿನ ಸ್ಪರ್ಶ, ಜ್ಞಾನವಿಲ್ಲದ ತಿಳಿ, ಬಿಳಿ, ತಾಮ್ರ ಬಣ್ಣದ ಮಚ್ಚೆಗಳು ಹಾಗೂ ನರ ಮತ್ತು ಚರ್ಮದ ಕಾಯಿಲೆ ಇದಾಗಿದ್ದು, ಇದನ್ನು ಮಾತ್ರೆಗಳ ಮೂಲಕ ಸಂಪೂರ್ಣ ಗುಣಪಡಿಸಬಹುದು. ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತ ಚಿಕಿತ್ಸೆ ಲಭ್ಯವಿರುತ್ತದೆ. ಹೆಚ್ಚಿನ ಜಾಗೃತಿಯನ್ನು ಸಮುದಾಯಕ್ಕೆ ತಲುಪುವಂತೆ ಹೆಚ್ಚು ಜಾಗೃತಿ ಮೂಡಿಸಬೇಕು ಎಂದರು. ಸಾರ್ವಜನಿಕ ಆಸ್ಪತ್ರೆ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸುರೇಶ್ ಗೌಡ ಮಾತನಾಡಿ, ತಾರತಮ್ಯವನ್ನು ಕೊನೆಗೊಳಿಸಿ ಘನತೆಯನ್ನು ಕಾಪಾಡೋಣ, ಕುಷ್ಠರೋಗ ತೊಲಗಿಸಿ ಎಂಬ ಘೋಷಣೆಯೊಂದಿಗೆ ಮನೆ ಮನೆಗೆ ಭೇಟಿ ನೀಡುವ ಆರೋಗ್ಯ ಸಹಾಯಕರು, ಆಶಾ ಮತ್ತು ಸ್ವಯಂ ಸೇವಕರಿಂದ ಪರೀಕ್ಷಿಸಿಕೊಳ್ಳಿ, ಕುಷ್ಠರೋಗ ನಿವಾರಿಸಿ, ಅರಿವು ಮೂಡಿಸಿ, ಭಾರತವನ್ನು ಕುಷ್ಠರೋಗ ಮುಕ್ತ ಮಾಡಲು ಸರ್ವ ಪ್ರಯತ್ನ ಮಾಡೋಣ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಡಾಕ್ಟರ್ ಮಂಜುನಾಥ್, ಆಯುಷ್ ವೈದ್ಯಾಧಿಕಾರಿ ಹಾಗೂ ಸಿಬ್ಬಂದಿಗಳು, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯದ ಎಲ್ಲ ಸಿಬ್ಬಂದಿಗಳು, ತಾಲೂಕಿನ ಎಲ್ಲ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು, ಹಿರಿಯ ಪ್ರಾಥಮಿಕ ಸುರಕ್ಷತಾ ಅಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು, ಸ್ತ್ರೀ ಶಕ್ತಿ ಸಂಘದ ಸದಸ್ಯರು, ಡಿ ದರ್ಜೆ ನೌಕರರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಭಾಗವಾದ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಬಳ್ಳಾರಿ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಎಂ ಭಾಸ್ಕರ್ ಆಯ್ಕೆಯಾಗಿದೆ. ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಭಾಗವಾದ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಡಿಯಲ್ಲಿ ನಡೆದ ಮದ್ಯವರ್ಜನ ಶಿಬಿರ, ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ, ನವಜೀವನ ಸಮಿತಿ, ತಂಬಾಕು ವಿರೋಧಿ ದಿನಾಚರಣೆ, ಮಾದಕ ವಸ್ತು ವಿರೋಧಿ ದಿನಾಚರಣೆ, ಜಾಗೃತಿ ಅಣ್ಣ ಮತ್ತು ಜಾಗೃತಿ ಮಿತ್ರ ಪ್ರಶಸ್ತಿ, ನವಜೀವನ ಸ್ವಸಹಾಯ ಸಂಘ, ಗಾಂಧಿ ಜಯಂತಿ ಕಾರ್ಯಕ್ರಮದಂತಹ ಅನೇಕ ಕಾರ್ಯಕ್ರಮಗಳು ಜನರ ಮೆಚ್ಚುಗೆ ಗಳಿಸಿವೆ. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಬಳ್ಳಾರಿ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಂ ಭಾಸ್ಕರ್ ಇವರ ನೇತೃತ್ವದಲ್ಲಿ ಹೆಚ್ಚಿನ ಸೇವಾ ಕಾರ್ಯಗಳನ್ನು ಮಾಡಿ ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸಲಿ ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ವೆಂಕನಗೌಡ ಪಾಟೀಲ್ ವಟಗಲ್, ಬೀರಪ್ಪ ಸಂಬೋಜಿ, ಡಾಕ್ಟರ್ ಶರಣಪ್ಪ ಗೊರೆಬಾಳ್, ಮರಿಬಸವರಾಜ ಬೊಮ್ಮನಾಳ್, ಲಕ್ಷ್ಮೀದೇವಿ, ಕಟ್ಟಪ್ಪ ಗುಂಜಳ್ಳಿ ಹಾಗೂ ಶಂಕರಪ್ಪ ವಜ್ರಬಂಡಿ ಸೇರಿದಂತೆ ಅನೇಕರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ದಿ ಮೂವ್ಮೆಂಟ್ ಗ್ಲೋಬಲ್ ಫೌಂಡೇಶನ್ ಮುಂಬೈ, ಸಾಧನಾ ರಾಯಚೂರು, ಅನಿಕೇತನ ಪದವಿ ಪೂರ್ವ ಕಾಲೇಜ್ ಮತ್ತು ಗ್ರಾಮ ಜ್ಯೋತಿ ಸೊಸೈಟಿ ಸಾಧನಾ ಸಿಂಧನೂರ್ ಹಾಗೂ URI ಸಿಂಧನೂರ್ ಇವರ ಸಂಯುಕ್ತಾಶ್ರಯದಲ್ಲಿ ಜನವರಿ 31ರಂದು ಮಹಿಳೆಯರ ಮತ್ತು ಬಾಲಕಿಯರ ಅಕ್ರಮ ಕಳ್ಳ ಸಾಗಾಣಿಕೆ ವಿರೋಧಿಸಿ ಮೌನ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಾಧನಾ ರಾಯಚೂರು ಕಾರ್ಯದರ್ಶಿ ಶರಣಪ್ಪ ಬರ್ಸಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಕಾರ್ಯಕ್ರಮವು ಮೌನವಾಗಿದ್ದು, ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಧ್ವನಿ ಇಲ್ಲದಂತೆ ಬದುಕುತ್ತಿರುವ ಬಲಿಪಶುಗಳೊಂದಿಗೆ ಏಕಾತ್ಮತೆಯನ್ನು ತೋರಿಸುವ ಉದ್ದೇಶವಾಗಿದೆ. ನಂತರ ಅನಿಕೇತನ ಕಾಲೇಜಿನಲ್ಲಿ ಬಹಿರಂಗ ಸಭೆಯನ್ನು ನಡೆಸಲಾಗುವುದು. ಈ ಜಾಥಾವನ್ನು ಬೆಂಬಲಿಸಲು ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆ ವಿನಂತಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕನಕದಾಸ್ ಪದವಿ ಕಾಲೇಜಿನ ಪ್ರಾಚಾರ್ಯರಾದ ವೀಣಾಕ್ಷಿ ಮಾಡ್ಸಿರ್ವಾರ್, ಅನಿಕೇತನ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ನಾಗರಾಜ್ ಮುಕುಂದ, ಹಿರಿಯ ವರದಿಗಾರರಾದ DH ಕಂಬಳಿ, ಅಶೋಕ್ ಬೆನ್ನೂರ್, ಗಂಗಾಧರ್ ವೀರ್ಗಂಟಿ, ತುರ್ವಿಹಾಳ್ PSI ಸುಜಾತ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಗಾಂಧೀಜಿ ಹುತಾತ್ಮ ದಿನದ ಅಂಗವಾಗಿ CPIM ಪಕ್ಷದ ಸಾಮೂಹಿಕ ಸಂಘಟನೆಗಳಿಂದ ಸೌಹಾರ್ದ ಸಂಕಲ್ಪ ದಿನ ಆಚರಣೆ. ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದಿಂದ ಮಹಿಳಾ ಸಹಕಾರ ಸಂಘದ ಸದಸ್ಯರಿಗೆ ಬಡ್ಡಿ ರಹಿತ ಸಾಲ ವಿತರಣೆ. ಸ್ಪರ್ಶ ಕುಷ್ಠರೋಗದ ಕಳಂಕ ತಾರತಮ್ಯ ಹೋಗಿಸಲು ಸಮುದಾಯದಲ್ಲಿ ಜಾಗೃತಿ ಅಗತ್ಯ. ಡಾಕ್ಟರ್ ಅಯ್ಯನಗೌಡ.
ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಬಳ್ಳಾರಿ ಜಿಲ್ಲಾಧ್ಯಕ್ಷರಾಗಿ ಯೋಗಗುರು ಎಂ ಭಾಸ್ಕರ್ ಆಯ್ಕೆ. ಜನವರಿ 31ಕ್ಕೆ ಅಕ್ರಮ ಕಳ್ಳ ಸಾಗಾಣಿಕೆ ವಿರೋಧಿಸಿ ಮೌನ ಜಾಥಾ ಶರಣಪ್ಪ ಬರ್ಸಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ.